ದೇಗುಲದ ರತ್ನ ಭಂಡಾರದ ಕೀ ತಮಿಳುನಾಡಿನಲ್ಲಿದೆ ಎಂಬ ಮೋದಿ ಹೇಳಿಕೆಗೆ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಒಡಿಶಾ ಜನರನ್ನ ತಮಿಳರ ಮೇಲೆ ಎತ್ತಿಕಟ್ಟೋ ಹುನ್ನಾರ. ತಮಿಳರ ಬಗ್ಗೆ ಪ್ರಧಾನಿ ಮೋದಿಗೆ ಯಾಕಿಷ್ಟು ದ್ವೇಷ? ಮೋದಿ ತಮಿಳುನಾಡಿಗೆ ಬಂದ್ರೆ ತಮಿಳನ್ನ ಭಾಷೆಯನ್ನ ಹೊಗಳುತ್ತಾರೆ. ಉತ್ತರ ಭಾರತದಲ್ಲಿ ತಮಿಳರನ್ನ ಕಳ್ಳರು ಎಂಬಂತೆ ಮೋದಿ ಬಿಂಬಿಸುತ್ತಾರೆ ಅಂತ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ ತಮಿಳುನಾಡು ಸಿಎಂ ಸ್ಟಾಲಿನ್. ರತ್ನ ಭಂಡಾರದ ಕೀಲಿಯನ್ನ ತಮಿಳುನಾಡಿಗೆ ಕಳಿಸಲಾಗಿದೆ. ತಮಿಳುನಾಡಿಗೆ ರತ್ನ ಭಂಡಾರದ ಕೀಲಿ ಕೈ ಕಳಿಸಿದ ಯಾರು ಅಂತ ಮೋದಿ ಒಡಿಶಾ ಚುನಾವಣಾ ರ್ಯಾಲಿಯಲ್ಲಿ ಹೇಳಿಕೆ ಕೊಟ್ಟರು. ಆ ಹೇಳಿಕೆಗೆ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಇದು ಒಡಿಶಾ ಜನರನ್ನ ತಮಿಳರ ಮೇಲೆ ಎತ್ತಿ ಕಟ್ಟುವ ಹುನ್ನಾರ ಅಂತ ಟೀಕಿಸಿದರು. ತಮಿಳರ ಬಗ್ಗೆ ಪ್ರಧಾನಿ ಮೋದಿಗೆ ಯಾಕಿಷ್ಟು ದ್ವೇಷ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋದಿ ತಮಿಳುನಾಡಿಗೆ ಬಂದ್ರೆ ತಮಿಳನ್ನ ಭಾಷೆಯನ್ನ ಹೊಗಳುತ್ತಾರೆ. ಉತ್ತರ ಭಾರತದಲ್ಲಿ ತಮಿಳರನ್ನ ಕಳ್ಳರು ಎಂಬಂತೆ ಮೋದಿ ಬಿಂಬಿಸುತ್ತಾರೆ ಅಂತ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ ಎಂಕೆ ಸ್ಟಾಲಿನ್. ಮೋದಿ ಹೇಳಿಕೆಯ ವಿರುದ್ಧ ತಮಿಳುನಾಡು ಸಿಎಂ ಆಕ್ರೋಶ. ರತ್ನ ಭಂಡಾರದ ಕೀಲಿ ತಮಿಳುನಾಡಿನಲ್ಲಿದ್ರೆ ತನಿಖೆ ನಡೆಸಲಿ. ಒಡಿಶಾ ಸಿಎಂ ಪಟ್ನಾಯಕ್ ರಾಜಕೀಯ ಸಲಹೆಗಾರ ಪಾಂಡಿಯನ್ ಸವಾಲಿದೆ. ಕೀಲಿ ಕೈ ತಮಿಳುನಾಡಿಗೆ ಹೋಗಿದ್ರೆ ಪತ್ತೆ ಮಾಡಲಿ. ಬಿಜೆಪಿ ಬಳಿ ಅಧಿಕಾರ ಇದೆ, ತನಿಖೆ ನಡೆಸಿ ಪತ್ತೆ ಹಚ್ಚಲಿ. ಬಿಜೆಪಿ ಅಧಿಕಾರದಲ್ಲಿದ್ರೂ ಇಷ್ಟು ವರ್ಷ ಯಾಕೆ ತನಿಖೆ ನಡೆಸಲಿಲ್ಲ? 4 ದಶಕಗಳಿಂದ ರತ್ನ ಭಂಡಾರದ ಕೋಣೆ ತೆರೆಯಲಾಗಿಲ್ಲ. 1 ದಶಕ ಬಿಜೆಪಿ ಮಂತ್ರಿಗಳು ಈ ಸಮಸ್ಯೆಯನ್ನು ನಿಭಾಯಿಸಿದ್ರು. ಬಿಜೆಪಿಯವರೇ ಈಗ ರತ್ನ ಭಂಡಾರದ ಕೀಲಿ ಕೈಯನ್ನು ಪತ್ತೆ ಹಚ್ಚಲಿ ಅಂತ ಪಾಂಡ್ಯನ್ ಸವಾಲ್ ಹಾಕಿದ್ದಾರೆ. ಒಡಿಶಾ ಜನರ ಭಾವನಾತ್ಮಕ ವಿಷಯವನ್ನ ಮೋದಿ ರಾಜಕೀಯಗೊಳಿಸಿದ್ದಾರೆ ಅಂತ ಒಡಿಶಾ ಸಿಎಂ ರಾಜಕೀಯ ಸಲಹೆಗಾರ ಪಾಂಡಿಯನ್ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ಬಳಿ ಅಧಿಕಾರ ಇದೆ, ತನಿಖೆ ನಡೆಸಿ ಪತ್ತೆ ಹಚ್ಚಲಿ ಅಂತ ಸವಾಲ್ ಹಾಕಿದ್ದಾರೆ. ಈವರೆಗೂ ಕೀ ಪತ್ತೆ ಹಚ್ಚೋದಕ್ಕೆ ಪಟ್ನಾಯಕ್ ಸರ್ಕಾರಕ್ಕೆ ಆಗಲಿಲ್ಲ ಅಂತ ಮೋದಿ ಆರೋಪಿಸಿದ್ರು. ಅದಕ್ಕೆ ಪ್ರತಿಯಾಗಿ ಪಾಂಡ್ಯನ್ ಸವಾಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.